ಇಂದು ನಾನು ಉತ್ತರ ಕರ್ನಾಟಕದ ವಿಶೇಷ ಪುಂಡಿ ಪಲ್ಯ ಚಟ್ನಿ ಹೇಗೆ ಮಾಡೋದೆಂದು ಹೇಳಿಕೊಡುವೆ. ಉತ್ತರ ಕರ್ನಾಟಕದಲ್ಲಿ ಪುಂಡಿ ಪಲ್ಯ ಹೆಚ್ಚಾಗಿ ಉಪಯೋಗಿಸ್ತಾರೆ. ಇದರಲ್ಲಿ ಕಾರ್ಬೋಹೈಡ್ರೇಟ್, ಫೈಬರ್, ಪ್ರೋಟೀನ್ ಮತ್ತು ವಿಟಮಿನ್ ಹೊಂದಿದೆ. ಪುಂಡಿ ಪಲ್ಯದಿಂದ ಹಲವಾರು ಅಡುಗೆಗಳು ಮಾಡ್ಕೋಬೋದು. ಅದರಲ್ಲಿ ಈ ಪುಂಡಿ ಪಲ್ಯ ಚಟ್ನಿಯೂ ಒಂದು. ಈ ಪುಂಡಿ ಪಲ್ಯ ಚಟ್ನಿ ಜೊತೆ ಶೇಂಗಾ ಹಿಂಡಿ ಅಥವಾ ಕಡಲೆ ಬೀಜದ ಚಟ್ನಿ ಪುಡಿ, ಖಡಕ್ ಜೋಳದ ರೊಟ್ಟಿ ಸವಿದರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಪುಂಡಿ ಪಲ್ಯ ಚಟ್ನಿ ಹೇಗೆ ಮಾಡುವುದೆಂದು ಹೇಳುವೆ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪುಂಡಿ ಪಲ್ಯ ಚಟ್ನಿ ಹೇಗೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಕಡಲೆ ಬೀಜ, ಶೇಂಗಾ ಇದು ಒಂದು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 4ರಿಂದ 5 ವಿಜಿಲ್ ನಾವು ಇದನ್ನು ಕೂಗಿಸ್ಕೋಬೇಕೀಗ. ನೋಡಿ, ಇದನ್ನು ಕ್ಲೋಸ್ ಮಾಡಿದ್ದೀನಿ. ಒಂದು 4ರಿಂದ 5 ಸಿಟಿ ಆಗಲಿ, ಆಮೇಲೆ ಇದು ಚೆನ್ನಾಗಿ ಬೆಂದಿರುತ್ತೆ. ಇದೆಲ್ಲ ನೀರು ಸೋದಿಸ್ಕೊಂಡು ಸ್ವಲ್ಪ ಇದಕ್ಕೆ ಜಜ್ಕೋಬೇಕು. ಪೂರ್ತಿ ಮಿಕ್ಸಿಗಂತೂ ಹಾಕ್ಕೊಳ್ಳೋಂಗಿಲ್ಲ. ಇದು ಕಲ್ಲಲ್ಲಿ ಜಜ್ಕೊಂಡ್ರೇ ಚೆನ್ನಾಗಿರೋದು ಪುಂಡಿ ಪಲ್ಯ ಚಟ್ನಿಗೆ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಅದೇ ನೀರಿಗೆನೆ ಈಗ ನಾನು ಇದಕ್ಕೆ ಪುಂಡಿ ಪಲ್ಯ ಹಾಕ್ತಾಯಿದ್ದೀನಿ. ಈ ಪುಂಡಿ ಪಲ್ಯನ ನಾವು 4ರಿಂದ 5 ಸಿಟಿ ಕೂಗಿಸ್ಕೋಬೇಕು. ಇದನ್ನು ನೋಡಿ, ಇದು ಸಹ ಕ್ಲೋಸ್ ಮಾಡಿಕೊಂಡು ನಾನೀಗ 4ರಿಂದ 5 ವಿಜಲ್ ಬರೋವರೆಗೂ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈಗ ಆಗಿದೆ. ಇದರಲ್ಲಿರೋ ನೀರೆಲ್ಲ ಹೋಗಬೇಕು. ಅಲ್ಲಿವರೆಗೂ ನಾವು ಇದನ್ನು ನೀರು ಸೋದಿಸ್ಕೊಂಡು ಕೈಯಲ್ಲಿ ಸ್ವಲ್ಪ ಹಿಂಡ್ಕೊಂಡ್ಬಿಟ್ಟು ನೀರು ತಕ್ಕೋಬೇಕು. ಇದು ಬಿಸಿ ಆರಿದ ಮೇಲೆ, ಇಲ್ಲಾಂದರೆ ನಾವು ಅರ್ಜೆಂಟಾಗಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ತಣ್ಣೀರು ಕೂಡ ಇದಕ್ಕೆ ಹೊಡೆದ್ಬಿಟ್ಟು ಕೈಯಲ್ಲಿ ನಾವು ಹಿಂಡ್ಕೊಂಡು ಇದು ಚಟ್ನಿಗೆ ರೆಡಿ ಮಾಡ್ಕೋಬೇಕು. ಈ ಥರ ಬೇಯಿಸಿ ಮಾಡೋದ್ರಿಂದ ತುಂಬ ಹುಳಿ ಇರುತ್ತೆ. ಹುಳಿ ನೀರು ಸ್ವಲ್ಪ ಹೋಗುತ್ತೆ. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹುಳಿ ಆಗುತ್ತೆ. ಹಾಗಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ರೊಟ್ಟಿ ಜೊತೆಗೆ. ನೋಡಿ, ಈ ಥರ ನಾನು ಎಲ್ಲ ಹಿಂಡ್ಕೊಂಡು ಇದು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಪುಂಡಿ ಪಲ್ಯ. ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ ಸಹ ಜಜ್ಜಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕೀಗ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿಕಾಯಿನ ಮತ್ತು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ 2 ಸೇರಿ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ. ಇಲ್ಲ, ಇದು ಸಹ ಕಲ್ಲಲ್ಲಿ ಜಜ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಒಂದು 2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾವೀಗ ಅದು ಹಿಂಡಿಟ್ಕೊಂಡಿರೋ ಸೊಪ್ಪು ಹಾಕೋಣ. ನಾನು ಮುಂಚೆ ಏನು ಮೆಣಸಿನ್ಕಾಯಿ ಏನು ಹುರ್ಕೊಂಡಿಲ್ಲ. ಹಾಗೆ ಡೈರೆಕ್ಟಾಗಿ ಇಲ್ಲೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ರಿ, ಈಗ ಇದು ಹಿಂಡಿಟ್ಕೊಂಡಿರೋ ಸೊಪ್ಪು ಪುಂಡಿ ಪಲ್ಯ. ಇದಕ್ಕೆ ಕಡಲೆ ಬೀಜ, ಶೇಂಗಾನ ಹುರ್ಕೊಂಡು ಮಾಡಿದ್ರೆ ಚೆನ್ನಾಗಿರಲ್ಲ. ಈ ಥರ ಬೇಯಿಸ್ಕೊಂಡು ಇದು ಸಹ ನೋಡಿ, ಈ ಥರ ತೀರಾ ಸಣ್ಣಕ್ಕೂ ರುಬ್ಬಾರ್ದು. ಇದು ಮಿಕ್ಸಿಯಲ್ಲಿ ಆಗೋದೇ ಇಲ್ಲ. ಇದು ಕೈಯಲ್ಲೇ ಜಜ್ಕೊಂಡ್ರೇ ಈ ಥರ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ನೀರಿನಂಶ ಹೋಗೋವರೆಗೂ ನಾವು ಎಲ್ಲ ಸೇರಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಚಟ್ನಿ ರೆಡಿಯಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ರೊಟ್ಟಿ ಚೆನ್ನಾಗಿರುತ್ತೆ, ಇಲ್ಲ ಚಪಾತಿ ಜೊತೆ ಕೂಡ ತಿನ್ಬೋದು. ಇದು ಒಂದು 4 ದಿನ ಹಳಸೋಗಲ್ಲ. ಯಾಕಂದರೆ ಇದರಲ್ಲಿ ನೀರಿನಂಶ ಹೋಗೋವರೆಗೂ ಫ್ರೈ ಮಾಡಿದ್ರೆ 4 ದಿನ ಹಳಸೋಗಲ್ಲ. ನೋಡಿ, ಜೋಳದ ರೊಟ್ಟಿ ಜೊತೆ ಪುಂಡಿ ಪಲ್ಯ ಚಟ್ನಿ ರೆಡಿಯಾಗಿದೆ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಪುಂಡಿ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು: ಪುಂಡಿ ಪಲ್ಯ 2 ಕಟ್ಟು ತೊಗೊಂಡಿದ್ದೀನಿ ಚಿಕ್ಕದು, ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, ನಿಮಗೆ ಖಾರಕ್ಕೆ ಬೇಕಾಗಷ್ಟು ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಒಂದು 1/4 ಬಟ್ಲು ಶೇಂಗಾ, ಸ್ವಲ್ಪ 1 ಟೇಬಲ್ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.